2 ಜೊತೆ ಇವ್ರ ಹತ್ರನೇ ಹೊಲ್ಸೋದು ನಾನು. ಎವ್ರಿ ಇಯರ್, ಎವ್ರಿ ಸಿಂಗಲ್ ಮಂತ್ ಇವ್ರ ಹತ್ರನೇ. ಇವರೇ ನಮ್ಮ ಫ್ಯಾಮಿಲಿ ಟೈಲರು, ಸಾರಿ ಫ್ರೆಂಡ್ಶಿಪ್ ಟೈಲರ್ ಇದ್ದಂಗೆ. ಬ್ರದರ್ಸ್, ವಾಲೇಕುಮ್ ಅಸ್ಸಲಾಂ. ಸಮೋಸ ತಗೊಂಡು ಇವತ್ತು ಮಹಬೂಬ್ ಅಂಗಡಿಗೆ ಹೋಗೋಣ ಅಥವಾ ಮನೆಗೆ ಹೋಗೋಣ ಡೌಟ್ನಲ್ಲಿ ಇದ್ದೀವಿ. ನೀನೇ ತಿನ್ಬಿಡು. ಕೋತಿಗೆ ಆಗ್ತಾನಂತೆ. ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಟ್ರೈಲರ್ಗಳಿಗೆಲ್ಲ ರೈಟ್ ಮಾಡಿಸಿ. ಬೆಜ್ಜಾನ್ ದುಡಿತವ್ರೆ. 100-200 ರೂಪಾಯಿ ತಗೊಳ್ಳೋ ಟೈಮ್ನಲ್ಲಿ 500-600 ರೂಪಾಯಿ ತೊಗೊಳ್ತಾರೆ. ಆಗಿರೋದು ಗಯಾ ಕಾಲ್ಗೆ. ಬಾ ಬೆಜ್ಜಾನ್ ಕೆಲಸಗಳಿವೆ ನನಗೆ. ಫುಲ್ ಬ್ಯುಸಿಯಾಗಿರೋದು ನಾನು. ಹಣ ಬಂದ. ಸೊ ಹೆಲೋ ಎವ್ರಿ ಒನ್, ಹಾಯ್, ನಾನು ಯಾಸಿರ್. ಸೊ ವೆಲ್ಕಮ್ ಟು ಸೌತ್ ವೈಬ್ಸ್ ಕನ್ನಡದ ಯಾಸಿರ್. ನಮ್ಮ 30 days 30 ವ್ಲಾಗ್ ಚಾಲೆಂಜಿನ ಡೇ 12 ಇವತ್ತು. ಸೊ ಬೆಳಿಗ್ಗೆ ಎದ್ದು ಸಹಾರ ಮಾಡ್ಕೊಂಡು ಊಟ ಮಾಡಿಕೊಂಡು ನಮಾಜಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ನಮಾಜಿಗೆ ಟೈಮ್ ಆಗ್ತಿದೆ. ಇವಾಗ ಬೇಗ ಹೋಗಿ ನಮಾಜಿ ಮಾಡಿಕೊಂಡು ಮತ್ತೆ ಕೆಲಸ ಮಾಡಬೇಕು, ಮತ್ತು ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಬೇಕು. ಸೊ ವೆಜ್ಜಾನ್ ಕೆಲಸಗಳಿದೆ ಇವತ್ತು. ನೋಡೋಣ ಇವತ್ತಿನ ದಿವಸ ಹೆಂಗೆ ಹೋಗುತ್ತೆ ಅಂತ ನಮ್ಮದು. ಸೊ ಹಂಗೂ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತೀರಿ, ಬ್ಲಾಗ್ ನೋಡ್ತೀರಿ ನಮ್ಮದು. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇನ್ನು 137 ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ ಅಷ್ಟೇ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಮೊದಲು ನಮಾಜಿಗೆ ಹೋಗೋಣ. ಸೊ ಆಲ್ಮೋಸ್ಟ್ ಮಸೀದಿ ಹತ್ರ ಬಂದಿದ್ದೀವಿ. ನಮಾಜಿ ಆಲ್ರೆಡಿ ನಡೀತಾ ಇದೆ. ನಾವು ಇವತ್ತು ಲೆಸನೆ. ಸೊ ಬೇಗ ಹೋಗಿ ನಮಾಜಿ ಮಾಡಿಕೊಂಡು ಒಂದು ಕೆಲಸ ಮಾಡೋಣ ಅಂತೆ. ಸೊ ಬನ್ನಿ ಇವಾಗ ಮೊದಲು ನಮಾಜಿಗೆ ಹೋಗಿ ನಮಾಜಿ ಮಾಡಿಕೊಂಡು ಇವಾಗ ಬಂದೆ ನಮ್ಮ ಗೋಡನ್ ಹತ್ರ. ಇಲ್ಲಿ ಕೆಲಸ ಮಾಡಬೇಕು. ಈರುಳ್ಳಿ ಎಲ್ಲ ಕಟ್ ಮಾಡಿ, ಹಣ್ಣು ಎಲ್ಲ ಕಟ್ ಮಾಡಿಕ್ಬೇಕು. ಕೆಲಸ ಮಾಡಿ ಮನಿಕೊಳ್ಳೋದು ಇವತ್ತು. ಮತ್ತು ನಮ್ಮ ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಬೇಕು. ಬೇಜಾನ್ ಕೆಲಸಗಳಿವೆ ನನಗೆ. ಫುಲ್ ಬ್ಯುಸಿಯಾಗಿರೋದು ನಾನು ರಂಜಾನ್ನಲ್ಲಿ. ಫುಲ್ ಅಂದರೆ ಫುಲ್ ಬ್ಯುಸಿ. ಇರಲಿ, ಬ್ಯುಸಿ ಇದ್ರೇ ಸ್ವಲ್ಪ ಏನಾದರೂ ಕಿಸಿಯೋಕ್ಕಾಗೋದು. ಸೊ ಅದಕ್ಕೆ ಇವಾಗ ಗೋಡನ್ ಹತ್ರ ಬಂದಿದ್ದೀನಿ. ಇವಾಗ ಕೆಲಸ ಮಾಡೋಕ್ಕೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗ್ತಾ ಇರೋಣ ಮನಿಕೊಳ್ಳೋಕ್ಕೆ. ಓಕೆನಾ, ಕೊಲ್ಯಾಬ್ರೇಟ್ ಮಾಡೋಣ ನಿದ್ದೆ ಜೊತೆ. ಸೊ ಇವಾಗ ಎಲ್ಲ ಕೆಲಸ ಮಾಡಿ ಆಚೆಗಡೆ ಬಂದೆ. ಇಲ್ಲೇ ಗೋಡನಲ್ಲಿ ಎಲ್ಲ ಕೆಲಸ ಫುಲ್ ಫಿನಿಶ್ ಆಯಿತು. ಇವಾಗ ಮನಿಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 8 ಗಂಟೆ ಆಗ್ತಿದೆ. ಇವಾಗ ಹೋಗಿ ಮನಿಕೊಳ್ಳೋಕ್ಕೂ ಆಗೋಲ್ಲ. ಇನ್ನು ಲಾಂಗ್ ಬ್ಲಾಗ್ಸ್ ಎಡಿಟ್ ಮಾಡಬೇಕು. ಅದಕ್ಕಿಂತ 1 ಗಂಟೆ ಟೈಮ್ ಹಿಡಿಯುತ್ತೆ. ಆಮೇಲೆ 9-9:30 ಮನಿಕೊಂಡು 1 ಗಂಟೆಗೆ ಎದ್ದಬೇಕು. ಆಮೇಲೆ ಬೇಜಾನ್ ಬೇರೆಗಳು ಕೆಲಸ ಹೋವೆ. ಸೊ ಮೊದಲು ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿ ಮನಿಕೊಳ್ಳೋಣ. ಬ್ಲಾಗ್ಸ್ ಎಡಿಟ್ ಮಾಡೋಣ ಬನ್ನಿ. ಸೊ ಹೆಲೋ ಎವ್ರಿವನ್, ಇವಾಗ ಆಗ್ತಿದೆ 1 ಗಂಟೆ, 1-1:30 2 ಗಂಟೆ ಆಗ್ತಿದೆ. ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಇನ್ನು ಬ್ಯಾಲೆನ್ಸ್ ಕೆಲಸ ಆಯಿತು ಎಲ್ಲ ಮುಗಿಸಿ ಇವಾಗ ನಾನು ಈ ಕಡೆ ಬಂದಿದ್ದೀನಿ. ಎದ್ದೊಳಿದ್ದೆ 1 ಗಂಟೆಗೆ ನಾನು. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಇವಾಗ 2 ಗಂಟೆ ಆಗ್ತಿದೆ. ಬೇಗ ನಮಾಜಿಗೆ ಹೋಗಿ ನಮಾಜಿ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಅಂಗಡಿ ಹತ್ರ ಹೋಗಬೇಕು. ಸೊ ಬನ್ನಿ ಒಂದೊಂದು ಅಂತ ಕೆಲಸ ಮಾಡ್ತಿರೋಣ. ಸೊ ಮೊದಲು ಹೋಗಿ ನಮಾಜಿ ಮಾಡ್ಕೊಂಡು ಬರೋಣ, ಆಮೇಲೆ ಫ್ರೆಶ್ ಅಪ್ ಆಗೋಣ. ಬ್ಯಾಲೆನ್ಸ್ ಕೆಲಸ ಆಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯಿತು. ಮತ್ತು ಎದ್ದೊಳಿದ್ದು 1 ಗಂಟೆ 1:30 ನಾನು. ಡೈಲಿ ಇದೆ ನಮ್ಮ ಕಥೆ, ಲೇಟ್ ಆಗೋದು. ಸೊ ಬನ್ನಿ ಇವಾಗ ಮೊದಲು ನಮಾಜಿಗೆ ಹೋಗೋಣ, ಆಮೇಲೆ ಫ್ರೆಶ್ ಅಪ್ ಆಗೋಣ. ಸೊ ಇವಾಗ ನಮಾಜಿ ಮಾಡಿಕೊಂಡು ಬಂದಿದ್ದೀನಿ ಮನೆ ಹತ್ರ. ಫ್ರೆಶ್ ಅಪ್ ಆಗೋಕ್ಕೆ ಆಗಬೇಕು. ಆಮೇಲೆ ಫ್ರೆಶ್ ಅಪ್ ಆದಮೇಲೆ ಹೋಗೋಣ ಅಂಗಡಿ ಹತ್ರ. ಏನೋ ಫಂಕ್ಷನ್ ಬೇರೆ ನಡೀತಾ ಇದೆ. ಸೊ ಬನ್ನಿ ಇವಾಗ ಬೇಗ ಫ್ರೆಶ್ ಅಪ್ ಆದಮೇಲೆ ಸಿಗೋಣ ಅಂತ, ಓಕೆನಾ? ಬನ್ನಿ. ಸೊ ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಬಂದಿದ್ದೀನಿ. ಆಚೆ ಬಂದರೆ ಫುಲ್ ಕಾಲ್ ಮೇಲೆ ಕಾಲ್ ಬರ್ತಿದೆ. ಅಂಗಡಿ ಹತ್ರ ಬನ್ನಿ, ಬೇಗ ಓಪನ್ ಮಾಡೋ ಬಾ ಅಂತ. ಸೊ ಇವಾಗ ಬನ್ನಿ ಅಂಗಡಿ ಹತ್ರ ಹೋಗಿ ಬೆಜ್ಜಾನು ಕೆಲಸಗಳಿವಲ್ಲ, ಅದರಲ್ಲಿ ಒಂದು ಅಂಗಡಿ ಓಪನ್ ಮಾಡೋದು. ಹೇಳಿ ಬೆಜ್ಜಾನ್ ಕೆಲಸ ಅಂತ ಅದೇ ಬರುತ್ತೆ ಬಾಗಿನಲ್ಲಿ. ಸೊ ಅಂಗಡಿ ಹತ್ರ ಹೋಗಿ ಆ ಅಂಗಡಿ ಓಪನ್ ಮಾಡಿ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ಸಮೋಸ ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಇವನು ಕೋತಿ ಬಂದಿದ್ದರೆ ಕ್ಯಾರೆಟ್ ಕೊಡ್ತಾವನೆ. ಬಹಳ ಒಳ್ಳೆ ಹುಡುಗ. ಎಲ್ಲರೂ ಇವನ್ನ ಪ್ರೀತಿಯಿಂದ ಒಳ್ಳೆ ಮಾತುಗಳು ಹೇಳೋದು. ರಾತ್ರಿವರೆಗೂ ನೋಡಿ, ಅಲ್ಲಿ ಕೋತಿ ಕೂತಿದೆ, ಕ್ಯಾರೆಟ್ ತೊಗೊಬಂದವನೆ ಕೊಡೋಕ್ಕೆ. ನೀನೇ ತಿನ್ಬಿಡು. ಕೋತಿಗೆ ಆಗ್ತಾನಂತೆ. ಫೈನಲಿ 3 ಗಂಟೆಗೆ ಕರೆಕ್ಟಾಗಿ ಅಂಗಡಿ ಓಪನ್ ಮಾಡಿದ್ದೀವಿ. ನಮ್ಮ ತಮ್ಮ ಅವರು ಜೋಡಿಸ್ಕೊಳ್ತವ್ರೆ ಎಲ್ಲ ಒಂದೊಂದು ಐಟಮ್ ಅಂತ. ಸೊ ಪೇಪರ್ ತಂದವ್ರೆ, ನಾನು ದುಡ್ಡು ಕೊಟ್ಟು ತಂದಲ್ಲೋ ಏನೋ ಆಗಿರೋದು ಗಯಾ ಕಾಲ್ಗೆ. ಬಾ ನಾನು ದುಡ್ಡು ಕೊಟ್ಟು ಇವಾಗ ತೊಗೊಬಂದೆ 70 ರೂಪಾಯಿ. ನಮ್ಮ ತಂದೆಯವರು ಇಲ್ಲೇ ತೊಗೊಂಬಂದು ಇಕ್ಕವ್ರೆ ಆಲ್ರೆಡಿ. ಸೊ ಇವಾಗ ಎಲ್ಲ ಕರೆಕ್ಟಾಗಿ ಜೋಡಿಸ್ಕೊಳ್ತವ್ರೆ. ಹಪ್ಪಳ ಇರೋದು ಅದರಲ್ಲಿ
ತೆಲ್ಸೋದು. ಹಾಂ, ಸೊ ಇವಾಗ ಬೇಗ ಬೇಗ ಎಣ್ಣೆ ಹಾಕಿ ಸಮೋಸ ತೆಲ್ಸೋದು ಸ್ಟಾರ್ಟ್ ಮಾಡೋಣ. ಆಲ್ರೆಡಿ 3 ಗಂಟೆ ಹೋಗಿದೆ. ಇವತ್ತು ಸಮೋಸನೂ ಜಾಸ್ತಿ ಮಾಡಿದ್ದೀವಿ. ಸೊ ಬೇಗ ಬೇಗ ಎಲ್ಲ ಮುಗಿಸ್ಬೇಕು, ಇಲ್ಲಾಂದ್ರೆ ಮಿಕ್ಕಿದ್ರೆ ಸಮೋಸ ಅಷ್ಟೇ ಬಿಸಾಕಬೇಕು, ಏನೋ ಮತ್ತೆ ನೆಕ್ಸ್ಟ್ ಡೇ ಯೂಸ್ ಆಗೋಲ್ಲ. ಅದು ಸಖತ್ತಾಗಿ ಬಿಡ್ತು ಏಟು ಹಂಗೆ ಇರಲಿ ಬಿಡಿ. ಇವಾಗ ಸಮೋಸ ತೆಲ್ಸುವಾಗ ಸಿಗೋಣ ಅಂತ ಮೊದಲು ನಮ್ಮ ತಮ್ಮವರು ಎಲ್ಲ ಜೋಡಿಸ್ಕೊಳ್ಳಿ. ಆಮೇಲೆ ನಾವು ಸ್ವಲ್ಪ ಇರೋದು ಕೆಲಸ ಮಾಡ್ಕೊಂಡು ಮತ್ತೆ ಎಣ್ಣೆ ತೊಗೊಬರ್ಬೇಕು. ಅಂಗಡಿ ಹತ್ರ ಹೋಗಿ ತೊಗೊಬರೋಣ, ಓಕೆನಾ? ಇವಾಗ ಸಮೋಸ ತೆಲ್ಸುವಾಗ ಸಿಗೋಣ. ಸೊ ಇವಾಗ ಆಗ್ತಿದೆ ಕರೆಕ್ಟು 5 ಗಂಟೆ. ಸಮೋಸ ಎಲ್ಲ ತೇಲ್ಸಿ ರೆಡಿ ಮಾಡಿದ್ದೀವಿ. ಬೆಜ್ಜಾನ್ ಸಮೋಸ ಆಲ್ರೆಡಿ ತೇಲಿಸ್ಬಿಟ್ಟಿದ್ದೀವಿ. ನಮಗಂತೂ ನಿಜವಾಗ್ಲೂ ಫುಲ್ ಸುಸ್ತಾಗ್ತಿದೆ. ಫುಲ್ ಸುಸ್ತು ಅಂದರೆ ಏನು ಹೇಳೋಣ ಬಿಡಿ, ಫುಲ್ ಸುಸ್ತು ಇವತ್ತು. ಅದಕ್ಕೆ ಕುತ್ಕೊಂಡು ಸಮೋಸ ತೇಲಿಸ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಈ ಸಮೋಸ ಸೇಲ್ ಮಾಡಿದ್ಮೇಲೆ ಸಿಗೋಣ ಅಂತೆ ಇಫ್ತಾರ್ ಟೈಮಿಗೆ. ಯಾಕಂದರೆ ಅಲ್ಲಿವರೆಗೂ ಫುಲ್ ಪಬ್ಲಿಕ್ ಇರುತ್ತೆ, ಸೌಂಡು ಇದ್ರದ್ದು ಸೌಂಡ್ ಬರುತ್ತೆ, ಗ್ಯಾಸಿಂದು ಹೇಳ್ಸೋದಿಲ್ಲ ಮಾತಾಡ್ಸಿದ್ರು. ಸೊ ಅದಕ್ಕೆ ಇದು ರೀಟೇಕ್ ಮಾಡ್ತಿರೋದು. ಆಲ್ರೆಡಿ ಇದಕ್ಕಿಂತ ಮುಂಚೆ ಒಂದು ನಾನು ಮಾಡಿದ್ದೀನಿ ವಿಡಿಯೋ, ಅದು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ರೀಟೇಕ್ ತೊಗೊಳ್ತಾ ಇದ್ದೀನಿ. ಸೊ ಸಿಗೋಣ ಈಗ ಇಫ್ತಾರ್ನಲ್ಲಿ ಡೈರೆಕ್ಟು ಸಮೋಸ ತೊಗೊಂಡು ಇವತ್ತು ಮೆಹಬೂಬ್ ಅಂಗಡಿಗೆ ಹೋಗೋಣ ಅಥವಾ ಮನೆಗೆ ಹೋಗೋಣ ಡೌಟ್ನಲ್ಲಿದ್ದೀವಿ. ಆದರೆ ಒಂದು ಕಡೆ ಇಲ್ಲ ಅಂದರೆ ಒಂದು ಕಡೆ ಹೋಗಲೇಬೇಕು. ಸೊ ನೋಡೋಣ, ಅವಾಗ ಹೋಗುವಾಗ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಈಗ ಇಫ್ತಾರ್ಗೆ ಸಿಗೋಣ ಇವಾಗ. ಪ್ಲೀಸ್. ಸೊ ಉಪವಾಸ ಬಿಡೋಕ್ಕೆ ಕೂಗ್ತಾ ಇದ್ದಾರೆ ಮಸೀದಿಯಿಂದ. ನಾನು 4 ಸಮೋಸ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತು ಮೆಹಬೂಬ್ ಅಂಗಡಿಗೆ ಹೋಗಿಲ್ಲ ಇಫ್ತಾರ್ಗೆ, ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮನೆ ಕಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿದೆ, ಮಸೀದಿಯಿಂದ ಕೂಗ್ತಾ ಇದ್ದಾರೆ, ಅದು ದುವಾಗ ಹೋಗ್ತಾರೆ ಬಂದು. ಸೊ ಇವಾಗ ಮೊದಲು ಮನೆಗೆ ಹೋಗಿ ತಯಾರಿ ಮಾಡ್ಕೊಳ್ಳೋಣ. ಇವತ್ತಿಂದು ಬೆಜ್ಜಾನ್ ಸುಸ್ತು, ನಿಜವಾಗ್ಲೂ ಫುಲ್ ಸುಸ್ತು ಅಂದರೆ ಫುಲ್ ಸುಸ್ತು ಇವತ್ತು. ಸೊ ಇವಾಗ ಬೇಗ ಹೋಗಿ ಮನೆಗೆ ಇಫ್ತಾರ್ ಮಾಡಿಕೊಂಡು ಆಮೇಲೆ ಹೋಗೋಣ ನಮಾಜಿಗೆ, ಬನ್ನಿ. ಸೊ ಇವಾಗ ಮಗರಿಬ್ ನಮಾಜ್ ಮಾಡಿಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇಫ್ತಾರಿ ಆಯಿತು, ಮನೆಯಲ್ಲಿ ಇಫ್ತಾರಿ ಮಾಡ್ಕೊಂಡು ನಮಾಜಿಗೆ ಹೋಗಿದೆ. ನಮಾಜಿ ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಟೀ ಕುಡಿಯೋಕ್ಕೆ. ಟೀ ಕುಡಿದು ಆಮೇಲೆ ಬೇರೆ ಕೆಲಸಗಳು. ಸೊ ಆ್ಯಕ್ಚುಲಿ ಬೆಜ್ಜಾನ್ ಸುಸ್ತಾಗ್ತಿದೆ ಇವತ್ತು, ಫುಲ್ ಸುಸ್ತು ಅಂದರೆ ಫುಲ್ ಸುಸ್ತು. ನಮ್ಮ ಬ್ರದರ್ಸ್, ವಾಲೇಕುಮ್ ಅಸ್ಸಲಾಮ್. ಸೊ ನಮ್ಮ ಬ್ರದರ್ಸು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೆಜ್ಜಾನ್ ಸುಸ್ತಾಗ್ತಿದೆ, ಮೊದಲು ಹೋಗಿ ಟೀ ಕುಡಿಯೋಣ ಮನೆಯಲ್ಲಿ, ಆಮೇಲೆ ಬೇರೆ ಕೆಲಸಗಳು ಮಾಡೋಣ. ಸೊ ಇವಾಗ ಮೆಹಬೂಬ್ ಅಂಗಡಿ ಹತ್ರ ಬಂದಿದ್ದೀವಿ. ಇಫ್ತಾರ್ ಮಾಡ್ಕೊಂಡು ನಮಾಜಿ ಮಾಡಿಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ಟೀ ಕುಡಿದು ಮತ್ತೆ ಮೆಹಬೂಬ್ ಅಂಗಡಿ. ಇಲ್ಲಿ ಏನು ಇಂಪಾರ್ಟೆಂಟ್ ಕೆಲಸ ಇಲ್ಲ ಈ ಅಂಗಡಿನಲ್ಲಿರೋದು, ಯಾಕಂದರೆ ಮೆಜರ್ಮೆಂಟ್ ಕೊಡಬೇಕು ಬಟ್ಟೆ ಹೊಲ್ಸೋಕ್ಕೆ, ಹಬ್ಬಕ್ಕೆ. ಟೈಲರ್ಗಳು ಆಮೇಲೆ ತೊಗೊಂಡೋದಿಲ್ಲ, ಅದಕ್ಕೆ ಇವಾಗಲೇ ಎಷ್ಟು 12ನೇ ರೋಜಾ ನಡೀತಾ ಇದೆ, ಅದಕ್ಕೆ ಇವಾಗಲೇ ಮೆಜರ್ಮೆಂಟ್ ಕೊಟ್ಬಿಡೋಣ ಅಂತ ಬಂದಿದ್ದೀನಿ. ಜುಬ್ಬನೇ ಹಾಕೊಂಬರ್ಬೇಕಂತೆ, ಅದಕ್ಕೆ ಜುಬ್ಬನೇ ಹೊಲಿಸ್ತಿರೋದು. ಸೊ ಮೊದಲು ಮೆಜರ್ಮೆಂಟ್ ಕೊಟ್ಟು ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಬ್ರದರ್ಸು 3 ಜನ ಒಂದೇ ಅಂಗಡಿನಲ್ಲಿದ್ದಾರೆ. ಏನೋ ಒಳ್ಳೇದಾಗುತ್ತೆ ಇವತ್ತು, ಹೇಳೋಕ್ಕಾಗಲ್ಲ, ಏನಾದರೂ ಆದ್ರೂ ಆಗ್ಬೋದು. ನಮ್ಮ ಬ್ರದರ್ ವಯಸ್ಸು ತಗೊಳ್ತವ್ರೆ. ನನಗೊಂದು ನೋಡ್ತಿರೋದಂದರೆ ಬಿಡಿ. ಜಾವೇದ್ ಬಿ ಹತ್ರ ಹೋಗಿ ಮೊದಲು ಮೆಜರ್ಮೆಂಟ್ ಕೊಟ್ಟು ಮನೆಗೆ ಹೋಗೋಣ ಬನ್ನಿ ಈಗ. ಸೊ ಇವಾಗ ಮೆಜರ್ಮೆಂಟ್ ಕೊಡೋಕ್ಕೆ ನಮ್ಮ ಜಾವೇದ್ ಟೈಲರ್ ಹತ್ರ ಬಂದಿದ್ವಿ. ಆ ಭರವಸೆದಿಂದಾನೇ ನಾನು 2 ಜೊತೆ ಹಾಕಿರೋದು ಬಟ್ಟೆ, ಅದು ನಂದಲ್ಲ, ಎಲ್ಲೋ ಬಚ್ಚಿಕ್ಕವ್ರೆ ಕೆಳಗಡೆ ಅಲ್ಲಿಗಿದ್ದಾರಂತೆ. 2 ಜೊತೆ ಇವ್ರ ಹತ್ರನೇ ಹೊಲ್ಸೋದು ನಾನು. ಎವ್ರಿ ಸಿಂಗಲ್ ಮಂತ್ ಇವ್ರ ಹತ್ರನೇ. ಇವರೇ ನಮ್ಮ ಫ್ಯಾಮಿಲಿ ಟೈಲರು, ಫ್ರೆಂಡ್ಶಿಪ್ ಟೈಲರ್ ಇದ್ದಂಗೆ. ನಮ್ಮ ಯಾಸಿನು ಮೆಜರ್ಮೆಂಟ್ ಹುಡುಕ್ತವ್ರೆ, ಅವ್ರ ಮೆಜರ್ಮೆಂಟ್ ಅವ್ರಿಗೆ ಸಿಗ್ತಿಲ್ಲ. ನಮ್ಮ ಇಂದಾದ ಬೇರೆಯವ್ರ ಹತ್ರ ಬಟ್ಟೆ ಹಾಕಿ ಇಲ್ಲಿ ಬಂದವ್ರೆ. ಒಬ್ಬೊಬ್ರದ್ದು ಒಂದೊಂದು ಪರೇಶಾನಿಗಳು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಹಿಂಗೆ ಪರವಾಗಿನ ಈ ರಂಜಾನ್ ತಿಂಗಳಿನಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಟೈಲರ್ಗಳಿಗೆಲ್ಲ ರೈಟ್ ಮಾಡಿಸಿ. ಬೆಜ್ಜಾನ್ ದುಡಿತವ್ರೆ, 100-200 ರೂಪಾಯಿ ತಗೊಳ್ಳೋ ಟೈಮ್ನಲ್ಲಿ 500-600 ರೂಪಾಯಿ ತೊಗೊಳ್ತಾರೆ ಟೈಲರ್. ಎಲ್ಲರೂ ಕಡಿಮೆ ಮಾಡಬೇಕಂತ ಪ್ರೊಟೆಕ್ಟ್ ಮಾಡಬೇಕು ಅಲ್ವಾ? ನೋಡ್ಕೊಂಡು ಕರೆಕ್ಟಾಗಿ ಕಟ್ ಮಾಡಿ. ಅವಾಗ್ಲೂ ಕರೆಕ್ಟಾಗಿ ಕಟ್ ಮಾಡವ್ರೆ. ಸೊ ಇವಾಗ ಸಿಗೋಣ ಆಮೇಲೆ 10:30ಗೆ ಬನ್ನಿ. ಈಗ ಇವತ್ತಿನ 30 days 30 ವ್ಲಾಗ್ ಚಾಲೆಂಜಿನ ಡೇ 12 ಆಯಿತು ಕಂಪ್ಲೀಟ್. ಸೊ ನಾಳೆ ಸಿಗೋಣ ಅಂತ ಡೇ 13ನಲ್ಲಿ. ಆ್ಯಕ್ಚುಲಿ ನಾನು ರಾತ್ರಿ ಪೂರ್ತಿ ಮನಿಕೊಂಡೇ ಇಲ್ಲ, ಕೆಲಸ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ವ್ಲಾಗ್ ಎಡಿಟ್ ಮಾಡ್ಕೊಂಡಿದ್ದೆ. ಸೊ ಅದರ ರೀಸನಿಂದ ನಾನು ಮನಿಕೊಂಡಿಲ್ಲ. ಸೊ ಇವಾಗ ಆಗ್ತಿದೆ 4:15ಗೆ ನಾನು ಔಟ್ರೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಬೇಜಾನ್ ಕಷ್ಟಪಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟ್ಗಳಿದ್ದರೆ
ಏನಾದರೂ ಮೇನು ನಾವು ಮಾಡ್ತಿರೋದು ಕೆಲಸಕ್ಕೆ ವ್ಲಾಗ್ಸ್ಗೆ ಡೈಲಿ ಕಷ್ಟ ಬೀಳ್ತಿರೋದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಲೆವೆಲ್ ಮೋಟಿವೇಶನ್ ಇರುತ್ತೆ ನಮಗೂ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ವ್ಲಾಗ್ ಶೇರ್ ಮಾಡಿ, ಮತ್ತು ನಮ್ಮ ವ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಫೀಡ್ಬ್ಯಾಕ್ ಕೊಡಿ, ಇಂಪಾರ್ಟೆಂಟು. ಸೊ ಇವತ್ತಿಗಿಷ್ಟೇ, ನಾಳೆ ಸಿಗೋಣ ಅಂತ ಹೊಸ ವ್ಲಾಗ್ನಲ್ಲಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.